ಹಾಯ್ ಎವ್ರಿವನ್, ತುಂಬಾ ಜನ ವಿದ್ಯಾರ್ಥಿಗಳು ಈ ಸೆಕೆಂಡ್ PUC ಇಂಗ್ಲಿಷ್ ಕ್ವಶನ್ ಪೇಪರ್ ನಲ್ಲಿ ಬಂದಿರುವಂತಹ ಕೆಲವೊಂದು ನ್ಯೂ ಪ್ಯಾಟರ್ನ್ ನ್ಯೂ ಕ್ವಶನ್ ಗಳಿಂದ ತುಂಬಾ ಭಯ ಪಡ್ತಾ ಇದ್ದಾರೆ. ಭಯ ಪಡಬೇಡಿ, ನಾನಿರುವಾಗ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ನಲ್ಲಿ. ಸೊ ಸಿಂಪಲ್ ಆಗಿ ಈ ಕ್ವಶನ್ ಟ್ಯಾಗ್ WH ಕ್ವಶನ್, ರೆಕ್ಟಿಫೈ ದ ಸ್ಟೇಟ್ಮೆಂಟ್ಸ್, ಈ ಕ್ವಶನ್ಸ್ ಅನ್ನು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಒಂದು ವಿಡಿಯೋ ನೋಡಿ ಕೊನೆವರೆಗೆ ನೋಡಿ, ಆರಾಮಾಗಿ ಎಲ್ಲವನ್ನ ಕಲಿತೀರಾ. ಒನ್ ಕ್ವಶನ್ ಪೇಪರ್ ಅಲ್ಲ, 3 ಕ್ವಶನ್ ಪೇಪರ್, 3 ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಸೊ ಅದರಿಂದ ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಆದಾಗ ಇಲ್ಲಿಂದ 2 ಮಾರ್ಕ್ಸ್ ಬರೋದು ಫಿಕ್ಸ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 32 ನಲ್ಲಿ ಇದು ಇರುತ್ತೆ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂದ್ರೆ ಯಾವ ರೀತಿ ಸೂಚನೆ ಕೊಡಲಾಗಿದೆ ಆ ರೀತಿ ಬರೀರಿ ಅಂತ ಅರ್ಥ. ನಮ್ಮ ಮೊದಲನೇ ಕ್ವಶನ್ ಬಂದು ಕ್ವಶನ್ ಟ್ಯಾಗ್ ಮೇಲೆ ಇದೆ. ಸೊ ಇಲ್ಲಿ ಕ್ವಶನ್ ಓದಿ, ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಅಭಿಜಿತ್ ಅನ್ನುವಂತಹ ಸಿಂಗರ್ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ. ಸೊ ಈಗ ಕ್ವಶನ್ ಟ್ಯಾಗ್ ಮಾಡಬೇಕು, ಅದರಲ್ಲಿ ಕೊನೆಯಲ್ಲಿ ಒಂದು ಕ್ವಶನ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಕ್ವಶನ್ ಮಾಡುವಾಗ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಒಂದು, ಈ ಕೊಟ್ಟಿರುವಂತಹ ವಾಕ್ಯ ಪಾಸಿಟಿವ್ ಆಗಿದ್ರೆ ನಿಮ್ಮ ಕ್ವಶನ್ ಟ್ಯಾಗ್ ಇದೆಯಲ್ಲ ಅದು ನೆಗೆಟಿವ್ ವಾಕ್ಯ ಆಗಿರ್ಬೇಕು, ಅಂದ್ರೆ ಅದರಲ್ಲಿ ನಾಟ್ ಅನ್ನುವಂತಹ ವರ್ಡ್ ಬಳಕೆ ಆಗಿರಬೇಕು. ಸೆಕೆಂಡ್ ಒನ್ ಬಂದು ಇಲ್ಲಿ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಲೇಬೇಕಾಗುತ್ತೆ. ಸ್ಟೇಟ್ಮೆಂಟ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ಲಿ ಇಲ್ಲದೆ ಇರ್ಲಿ ಬಳಸಲೇಬೇಕು. ಸ್ಟೇಟ್ಮೆಂಟ್ ನಲ್ಲಿ ಇದ್ರೆ ಅದನ್ನೇ ಬಳಸಬೇಕಾಗುತ್ತೆ. ಮೂರನೇದಾಗಿ ಇಲ್ಲಿ ಯಾವಾಗಲೂ ಪ್ರೋನೌನ್ ಅನ್ನ ಬಳಸಬೇಕು. ಇದರ ಅರ್ಥ ಏನು? ಸೊ ಇಲ್ಲಿ ಅಭಿಜಿತ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೆಸರಿದೆ. ಸೊ ನೀವಿಲ್ಲಿ ಅಭಿಜಿತ್ ಅಂತ ಬಳಸುವಾಗಿಲ್ಲ, ಪ್ರೋನೌನ್ ಬಳಸಬೇಕು, ಅಂದ್ರೆ ಅವನು ಒಬ್ಬ ಹುಡುಗ. ಸೊ ಹಾಗಾಗಿ ನಾವಿಲ್ಲಿ ಹಿ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಈ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ? ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಯಾಕಂದ್ರೆ ಇಲ್ಲಿ ವರ್ಬ್ ನ ಸೆಕೆಂಡ್ ಫಾರ್ಮ್ ಇದೆ. ಸೊ ಹಾಗಾದ್ರೆ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಬಳಸಬೇಕು, ಡಿಡ್. ಸೊ ದೆನ್ ಈಗಾಗಲೇ ಹೇಳಿದೆ ನಾಟ್ ಅನ್ನುವಂತಹ ವರ್ಡ್ ಸೇರಿಸಬೇಕು, ಯಾಕೆಂದ್ರೆ ಇದು ವಾಕ್ಯ ಪಾಸಿಟಿವ್ ವಾಕ್ಯ ಇದೆ. ಸೊ ನಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು? ನೆಗೆಟಿವ್ ಇರಬೇಕು. ಒಂದು ವೇಳೆ ವಾಕ್ಯನೇ ನೆಗೆಟಿವ್ ಇದ್ರೆ ನಿಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು. ಸೊ ಇಲ್ಲಿ ನೆಗೆಟಿವ್ ಮಾಡೋಣ. ಇದನ್ನ ಯಾವಾಗ ನೋಡಿ ಇದೇ ರೀತಿ ಶಾರ್ಟ್ ಆಗಿ ಬರಿಬೇಕು, N'(T) ಬರಿಬೇಕು. ನೀವು NOT ಅಂತ ಬರೆದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಡಿಡಂಟ್ ಅಭಿಜಿತ್ ಅಂತ ಬರೆಯೋ ಹಾಗಿಲ್ಲ, ಅದು ತಪ್ಪು. ಡಿಡಂಟ್ ಹಿ ಅಂತ ಬರಿಬೇಕು. ಸಿಂಪಲ್ ಇಷ್ಟು ಬರೆದ್ರೆ ನಿಮ್ಗೆ ಇಲ್ಲಿ 1 ಅಂಕ ಸಿಗುತ್ತೆ. ಡಿಡಂಟ್ ಹಿ. ಇನ್ನೂ 2 ಕ್ವಶನ್ ನಾವು ಪ್ರಾಕ್ಟೀಸ್ ಮಾಡೋಣ, ಅಂದಾಗ ನೀವು ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ನಮ್ಮ ಎರಡನೇ ಕ್ವಶನ್ ಬಂದು, ಫ್ರೇಮ್ ಅ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಅಂಡರ್ಲೈನ್ ಮಾಡಿರುವಂತಹ ದ ಬುಕ್ ಅನ್ನುವಂತಹ ವರ್ಡ್ ಆನ್ಸರ್ ಬರಬೇಕು, ಆ ರೀತಿ WH ಕ್ವಶನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಯಾವ ಫಸ್ಟ್ ಕ್ವಶನ್ ಓದೋಣ. ದ ಬುಕ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಸೊ ಹಾಗಾದ್ರೆ ಇಲ್ಲಿ ದ ಬುಕ್ ಅನ್ನೋದು ಏನಾಗಬೇಕು ನಮಗೆ? ಅದು ಆನ್ಸರ್ ಆಗಿ ಬರಬೇಕು ಕ್ವಶನ್ ಕೇಳಿದಾಗ. ಸೊ ನಾವಿಲ್ಲಿ ವಿಚ್ ಅನ್ನುವಂತಹ WH ವರ್ಡ್ ಅನ್ನ ಬಳಸಬೇಕು. ವಿಚ್ ಅನ್ನ ಇಲ್ಲಿ ಆಸ್ ಅ WH ವರ್ಡ್ ಆಗಿ ಬಳಸಬೇಕು. ವಿಚ್ ಈಸ್, ವಿಚ್ ಆದ ನಂತರ ಇದು ಏನೆಲ್ಲ ಇದೆಯಲ್ಲ, ಈಸ್ ದ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್, ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡಿ. ವಿಚ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಸೊ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಕ್ವಶನ್ ಮಾರ್ಕ್ ಇಲ್ಲ ಅಂದ್ರೆ ಅದು ಕ್ವಶನ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಸಿಂಪಲ್ ಏನ್ ಮಾಡಿದ್ವಿ, ವಿಚ್ ಅನ್ನುವಂತ ಒಂದೇ ವರ್ಡ್ ಹಾಕಿದ್ವಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 1 ಔಟ್ ಆಫ್ 1 ಮಾರ್ಕ್ಸ್ ಸಿಗುತ್ತೆ. ಪ್ರತಿ ಒಂದಕ್ಕೆ ಟೋಟಲ್ ಆಗಿ 2 ಮಾರ್ಕ್ಸ್. ಅಂಡ್ ದೆನ್ ಕ್ವಶನ್ ನಂಬರ್ 32 ನಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನೀವು ಇದನ್ನು ಕೂಡ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡಬಹುದು. ಈ ವಾಕ್ಯಗಳಲ್ಲಿ ಏನ್ ತಪ್ಪಿದೆ ಅದನ್ನ ಗುರುತಿಸಬೇಕು. ಇದು ತುಂಬಾ ಸಿಂಪಲ್. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ರೀರೈಟ್ ಅಂದ್ರೆ ಅದನ್ನ ಸರಿಪಡಿಸಿ ಮತ್ತೆ ಬರಿಬೇಕು ಅಂತ ಅರ್ಥ. ಸೊ ಇಲ್ಲಿ ಕ್ವಶನ್ ನಂಬರ್ 1 ನೋಡಿ, ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಫ್ರಾಮ್ ಪ್ಯಾರಿಸ್. ಸೊ ಇದರಲ್ಲಿ ಏನ್ ತಪ್ಪಿದೆ? ಸೊ ಇಲ್ಲಿ ನೋಡಿ, ರಿಟರ್ನ್ ಅಂದ್ರೆ ಮರಳಿ ಬಂದರು ಅಂತ ಅರ್ಥ. ಸೊ ಮತ್ತೆ ಇಲ್ಲಿ ಬ್ಯಾಕ್ ಅನ್ನುವಂತಹ ಪದ ನಾವು ಬಳಸೋದಿಲ್ಲ, ರಿಟರ್ನ್ ಅನ್ನುವಂತಹ ವರ್ಬ್ ನ ಜೊತೆಲಿ. ಸೊ ಹಾಗಾಗಿ ಬ್ಯಾಕ್ ಅನ್ನ ತೆಗೆದು ಉಳಿದಿರುವಂತಹ ವಾಕ್ಯ ಆಸ್ ಇಟ್ ಈಸ್ ಬರೆದ್ರೆ ಇಲ್ಲಿ ನಿಮಗೆ 1 ಅಂಕ ಸಿಗುತ್ತೆ. ಡನ್. ಸೆಕೆಂಡ್ ಕ್ವಶನ್, ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್. ಸೊ ವೆರಿ ಹಾರ್ಡ್ಲಿ ಅಲ್ಲ, ಹಾರ್ಡ್ ಅಂತ ಅಷ್ಟೇ ಬಳಸಬೇಕು. ಅದನ್ನ ವೆರಿ ಹಾರ್ಡ್ ಅನ್ನೋದು ಸರಿ ಆಗುತ್ತೆ. ಸೊ ನೀವು ವೆರಿ ಹಾರ್ಡ್ ಅಂತ ಬರೆದ್ರೆ ಇಲ್ಲಿ ನಿಮ್ಗೆ ಪೂರ್ತಿ ವಾಕ್ಯ ಬರಿಬೇಕು. ಇದು ಹಾರ್ಡ್ ಅಲ್ಲಿ ತೆಗೆದು ಹಾರ್ಡ್ ಅಂತ ಹಾಕಬೇಕು. ಇಲ್ಲಿ ನಿಮ್ಗೆ ಕಂಪ್ಲೀಟ್ 1 ಮಾರ್ಕ್ಸ್ ಸಿಗುತ್ತೆ. ನಾವು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರುವಂತಹ ಈ 2 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. 2 and 3 ನಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಕೂಡ ನಾವೀಗ ಸಾಲ್ವ್ ಮಾಡೋಣ. ಇಲ್ಲಿದೆ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ರೀರೈಟ್ ಆಸ್ ಡೈರೆಕ್ಟೆಡ್. ಸೊ ಇದಕ್ಕೆ ನೀವು ಕ್ವಶನ್ ಟ್ಯಾಗ್ ನೀವೇ ಮಾಡ್ತೀರಾ. ಪ್ರಾಕ್ಟೀಸ್ ಕ್ವಶನ್ ನಿಮ್ಗಿದು. ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಗಾಗಲೇ ಕೊಡಲಾಗಿದೆ. ಸೊ ಇದೇ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ವಾಕ್ಯ ಪಾಸಿಟಿವ್ ಇದೆ, ರೈಟ್. ಸೊ ನೀವು ಇದನ್ನ ನೆಗೆಟಿವ್ ಮಾಡಬೇಕು, ಹ್ಯಾವಂಟ್ ಆಗಬೇಕು. ದ ಫಾರ್ಮರ್ಸ್ ಅಂತ ಇದೆ, ಪ್ಲೂರಲ್ ನೌನ್. ಸೊ ಇದಕ್ಕೆ ನೀವು ದೇ ಅನ್ನುವಂತಹ ಪ್ರೋನೌನ್ ಬಳಸಬೇಕು. ಸೊ ಆನ್ಸರ್ ಏನಾಗುತ್ತೆ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ಇದರಿಂದ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿ. ಅಂಡ್ ದೆನ್ ಬರೋಣ ನಮ್ಮ ಎರಡನೆಯ ಕ್ವಶನ್,
ದ ಪೊಲೀಸ್ ಅಂತ ಅಂಡರ್ಲೈನ್ ಮಾಡಲಾಗಿದೆ, ಅದು ನಮಗೆ ಆನ್ಸರ್ ಆಗಿ ಬರಬೇಕು WH ಕ್ವಶನ್ ಮಾಡಿದಾಗ. ದ ಪೊಲೀಸ್ ವರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಷಿಯಲ್ಸ್, ಪೊಲೀಸರು ಸೆಕ್ಯೂರಿಟಿ ಒದಗಿಸ್ತಾ ಇದ್ರು, ಪ್ರೊವೈಡ್ ಮಾಡ್ತಾ ಇದ್ರು. ಕ್ವಶನ್ ಏನಾಗಬೇಕು, ಯಾರು ಸೆಕ್ಯೂರಿಟಿಯನ್ನ ಒದಗಿಸ್ತಾ ಇದ್ರು. ಸೊ ಆ ಕ್ವಶನ್ ಮಾಡಲಿಕ್ಕೆ ಸಿಂಪಲ್ ನೀವು ಇಲ್ಲಿ ಹೂ ಅಂದ್ರೆ ಯಾರು ಅಂತ ಅರ್ಥ. ಈ ಒಂದು WH ವರ್ಡ್ ಬಳಸಬಹುದು. ಅದರ ನಂತರ ಆಸ್ ಇಟ್ ಈಸ್ ಬರೀರಿ ಉಳಿದಿರುವಂತದ್ದು. ಹೂ ವರ್ ಪ್ರೊವೈಡಿಂಗ್ security to the visiting officials, providing security to the visiting officials, right? So ಇದರ ನಂತರ ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬೇಡಿ, ತುಂಬಾ ಜನ ಮರಿತಾರೆ, ಸೊ ಅದಕ್ಕೇನೆ ಹೇಳ್ತಾ ಇರೋದು. ಡನ್. ಈ ರೀತಿ ಸಿಂಪಲ್ ಆಗಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಸೊ ಕ್ವಶನ್ ನಂಬರ್ 1 ಗೆ ಆನ್ಸರ್ ಕಾಮೆಂಟ್ ನಲ್ಲಿ ತಿಳಿಸಿ, ಈಗಾಗಲೇ ಹಿಂಟ್ ಕೊಟ್ಟಿದ್ದೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ದೆನ್ ಇದರಲ್ಲಿ ಏನ್ ತಪ್ಪಿದೆ ನೋಡಿ, ಈ ಎರಡು ವಾಕ್ಯಗಳಲ್ಲಿ ಏನ್ ತಪ್ಪಿದೆ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ವೆಲ್ ಫಾರ್ ದೇರ್ ಎಕ್ಸಾಮ್ಸ್. ಇಲ್ಲಿ ನೋಡಿ ಪ್ರಿಪೇರ್ ಇದೆಯಲ್ಲ, ಇದು ರಾಂಗ್. ಪ್ರಿಪೇರ್ಡ್ ಆಗಬೇಕು, ಇದು ಅಡ್ಜೆಕ್ಟಿವ್ ಆಗಬೇಕು, ಇದಕ್ಕೆ ಸಿಂಪ್ಲಿ ಡಿ ಅನ್ನ ಸೇರಿಸಿ, ರೈಟ್. ದೆನ್ ಸೆಕೆಂಡ್ ಕ್ವಶನ್, ಗುರು ಅಡ್ವೈಸ್ ಹೀಸ್ ಸಿಸ್ಟರ್. ಸೊ ಇಲ್ಲಿ ತಪ್ಪೆಲ್ಲಿದೆ ಅಂದ್ರೆ ಅಡ್ವೈಸ್ ಇದೆಯಲ್ಲ, ಸೊ ಇದು ಅಡ್ವೈಸ್ ಎಸ್ ಬರ್ಬೇಕಿಲ್ಲಿ, ಬಂದ್ರೆ ಅದು ವರ್ಬ್ ಆಗುತ್ತೆ, ರೈಟ್. ಸೊ ಇಲ್ಲಿ ಇದೆಯಲ್ಲ ಅಡ್ವೈಸ್, ಇದು ನೌನ್, ಸೊ ಹಾಗಾಗಿ ಇಲ್ಲಿ ಅಡ್ವೈಸ್ ಇದಕ್ಕೆ ಡಿ ಬರಲೇಬೇಕು, ಅಡ್ವೈಸ್ಡ್ ಆಗಬೇಕು, ಅಂದಾಗ ಮಾತ್ರ ಇದು ಸರಿ ಆಗುತ್ತೆ. ಸೊ ಇಲ್ಲಿ ಇದು ತಪ್ಪು, ರೈಟ್. ಸಬ್ಜೆಕ್ಟ್ ಆದ ನಂತರ ವರ್ಬ್ ಬರಬೇಕು. ಇಲ್ಲಿ ಅವನು ನೌನ್ ಕೊಟ್ಟಿದ್ದಾನೆ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ನೋಡಿ ಸಿಂಪಲ್ ಡಿಫರೆನ್ಸ್ ಇದೆ. ಸಿ ಬಂದ್ರೆ ನೌನ್, ಎಸ್ ಬಂದ್ರೆ ಅದು ಆಗುತ್ತೆ ವರ್ಬ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಬರೋಣ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ 3 ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ ಬಂದು, ಆಕಾಶ್ ಹ್ಯಾಸ್ ಬೀನ್ ಟ್ರೈಂಗ್ ಅ ಲಾಟ್ ಟು ಗೆಟ್ ಅ ಜಾಬ್. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು, ನಾನೇ ಮಾಡ್ತೀನಿ. ಇಲ್ಲಿ ಒಂದು ಟ್ರಿಕ್ಕಿ ಕ್ವಶನ್ ನಿಮಗೆ ಕೊಡಲಾಗಿದೆ. ಸೊ ಇಲ್ಲಿ ಹ್ಯಾಸ್ ಬೀನ್ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಬ್ಸ್ ಇವೆ, ಇದರಲ್ಲಿ ಹ್ಯಾಸ್ ಮಾತ್ರ ನೀವು ಬಳಸಬೇಕು, ರೈಟ್. ಸೊ ಹ್ಯಾಸ್ ಬಳಸಿದ್ರಿ, ಡನ್. ವಾಕ್ಯ ಇದು ಪಾಸಿಟಿವ್ ಆಗಿದೆ, ಸೊ ಇದನ್ನ ನೀವು ನೆಗೆಟಿವ್ ಮಾಡಬೇಕು. ಸೊ ಹಾಗಾಗಿ N' ಹ್ಯಾಸಂಟ್. ಆಕಾಶ್ ಎನ್ನುವಂತಹ ಹುಡುಗ ಇದ್ದಾನೆ, ಅವನಿಗೆ ನೀವು ಹಿ ಎನ್ನುವಂತಹ ಪ್ರೋನೌನ್ ಬಳಸಬೇಕು. ಕ್ವಶನ್ ಮಾರ್ಕ್ ಇಲ್ಲಿ ಆಲ್ರೆಡಿ ಇದೆ, ನೀವು ಎಕ್ಸಾಮ್ ನಲ್ಲಿ ಬರೆಯುವಾಗ ಕ್ವಶನ್ ಮಾರ್ಕ್ ಹಾಕಬೇಕು. ಹ್ಯಾಸಂಟ್ ಹಿ ಅನ್ನುವಂಥದ್ದು ರೈಟ್ ಆನ್ಸರ್ ಇಲ್ಲಿ ನಮ್ದು ಆಗುತ್ತೆ. ಅಂಡ್ ದೆನ್ ಇಲ್ಲಿ ನೋಡಿ ಏನ್ ಕೇಳಿದಾನೆ, ಚೇಂಜ್ ಇನ್ ಟು ಅ ಕ್ವಶನ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡೂ ಬಳಸಿ ಒಂದು ಕ್ವಶನ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಇದು WH ಕ್ವಶನ್ ಅಲ್ಲ, ಇದು ಎಸ್ ಆರ್ ನೋ ಕ್ವಶನ್ ಇಲ್ಲಿ ನಾವು ಮಾಡಬೇಕು, ರೈಟ್. ಸೊ ಇದು ಪಾಸ್ಟ್ ಸಿಂಪಲ್ ನಲ್ಲಿ ಇದೆ ವಾಕ್ಯ. ಸೊ ನಾವೀಗ ಹೆಲ್ಪಿಂಗ್ ವರ್ಬ್ ಬಳಸಿ ನಾವು ಇದನ್ನ ಒಂದು ಎಸ್ ಆರ್ ನೋ ಕ್ವಶನ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ, ಡಿಡ್. ಅದರ ನಂತರ ಇಲ್ಲಿ ದೇ ಅಂತ ಇದೆಯಲ್ಲ, ಸೊ ದೇ ಅನ್ನ ಆಸ್ ಇಟ್ ಈಸ್ ಹಾಕಿ ಡಿಡ್ ದೇ. ಸೊ ಇಲ್ಲಿ ಟ್ರೈ ಅನ್ನುವಂತಹ ವರ್ಬ್ ಇದೆಯಲ್ಲ, ಸೊ ಈ ಟ್ರೈ ಅನ್ನುವಂತಹ ವರ್ಬ್ ನ V1 ಫಾರ್ಮ್ ಬಳಸಬೇಕು, TRY ಮಾತ್ರ ಬಳಸಬೇಕು. ಯಾಕಂದ್ರೆ ಪಾಸ್ಟ್ ಸಿಂಪಲ್ ನಲ್ಲಿ V2 ಬಳಸ್ತೇವೆ, ಅದನ್ನ ಕ್ವಶನ್ ಮಾಡುವಾಗ ಅದನ್ನ V1 ಅಲ್ಲಿ ಚೇಂಜ್ ಮಾಡಬೇಕು, ಅಂದಾಗ ಮಾತ್ರ ಅದು ನಿಮ್ಮ ಕ್ವಶನ್ ಸರಿ ಆಗುತ್ತೆ. ಡಿಡ್ ದೇ ಟ್ರೈ ಟು ಅಪ್ಲಿಫ್ಟ್. ಅದರ ನಂತರ ಏನಿದೆ ಆಸ್ ಇಟ್ ಈಸ್ ಅದನ್ನ ಕಾಪಿ ಮಾಡಿ, ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ವಿಡಿಯೋ ಕೊನೆಯವರೆಗೆ ನೋಡಿ, ಮಾತ್ರ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ, ಅರ್ಥ ಆಗುತ್ತೆ ಈ ಕಾನ್ಸೆಪ್ಟ್ ನಿಮಗೆ. ಡನ್. ಕ್ವಶನ್ ಮಾರ್ಕ್ ಕೊನೆಯಲ್ಲಿ, ಇದು ಎಸ್ ಆರ್ ನೋ ಕ್ವಶನ್ ಇಲ್ಲಿ WH ವರ್ಡ್ ಬಳಸಲಿಲ್ಲ, ಬದಲಾಗಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಳಸಿದ್ವಿ. ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ವರ್ಬ್ V1 ಫಾರ್ಮ್ ನಲ್ಲಿ ಇರಬೇಕು. ಸೊ ನಾವು ಟ್ರೈಡ್ ಅನ್ನ ಟ್ರೈ ಅಂತ ಮಾಡಿದ್ವಿ. ಡನ್. ಸಿಂಪಲ್ ಇದೆಯಲ್ಲ. ಇಲ್ಲಿ ಡೂ ಕೊಟ್ಟಿದ್ದಾರೆ ಅಂತ ಹೇಳಿ ಡೂನೇ ಬಳಸಬೇಕು ಅಂತ ಇಲ್ಲ, ಅದು ಪಾಸ್ಟ್ ಸಿಂಪಲ್ ನಲ್ಲಿ ವಾಕ್ಯ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ಡಿಡ್ ಅನ್ನ ಬಳಸಿದ್ದೀನಿ. ಅಂಡ್ ದೆನ್ ನಮ್ಮ ಲಾಸ್ಟ್ ಕ್ವಶನ್, ಇದು ಮಾಡೆಲ್ ಕ್ವಶನ್ ಪೇಪರ್ 3 ನಲ್ಲಿ ಇರುವಂತಹ ರೆಕ್ಟಿಫೈ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ತುಂಬಾ ಇದು ನಾನು ಕಲಿಸಿದ್ದೀನಿ, ತುಂಬಾ ಈಸಿ ಇದೆ ಇದು. ನಮ್ಮ ಆಪ್ ನಲ್ಲಿ ನೀವು ಚೆಕ್ಔಟ್ ಮಾಡಬಹುದು. ಒನ್ ಆಫ್ ಮೈ ಫ್ರೆಂಡ್ ಈಸ್ ಸ್ಟೇಯಿಂಗ್ ಇನ್ ಲಂಡನ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಆಗ್ಬೇಕಿದು, ಅಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ. ಒನ್ ಆಫ್ ಮೈ ಫ್ರೆಂಡ್ಸ್. ನಾಳೆ ನಿಮಗೆ ಕ್ವಶನ್ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಅಂತ ಕೊಟ್ಟು ಆರ್ ಕೊಡಬಹುದು ಕನ್ಫ್ಯೂಸ್ ಮಾಡ್ಲಿಕ್ಕೆ. ಇದು ಒಂದು ಸಿಂಗ್ಯುಲರ್ ನೌನ್. ಒನ್ ಆಫ್ ಮೈ ಫ್ರೆಂಡ್ ಅಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ. ಒನ್ ಆಫ್ ಮೈ ಫ್ರೆಂಡ್ಸ್, ಫ್ರೆಂಡ್ ಅಲ್ಲ, ಅಗೇನ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ಏನ್ ತಪ್ಪಿದೆ ಇದರಲ್ಲಿ? ಸೊ ಇಲ್ಲಿ ನೋಡಿ ಪ್ರಾಕ್ಟೀಸ್ ಇದೆಯಲ್ಲ, ಇದು ಒಂದು ವರ್ಬ್. ಸೊ ನಾವಲ್ಲಿ ನೌನ್ ಹಾಕಬೇಕು. ನೌನ್ ಇದ್ದಾಗ ಅಲ್ಲಿ ಸಿ ಬರುತ್ತೆ, ಎಸ್ ಬರೋದಿಲ್ಲ. ಸೊ ಇಲ್ಲಿ ಎಸ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಇಲ್ಲಿ ಪ್ರಾಕ್ಟೀಸ್ ಸ್ಪೆಲ್ಲಿಂಗ್ ಚೇಂಜ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ಸೊ ಇಲ್ಲಿ ಫ್ರೆಂಡ್ ಇದೆಯಲ್ಲ, ಇದು ಫ್ರೆಂಡ್ಸ್ ಆಗಬೇಕು. ಇಷ್ಟು ಮಾಡಿದ್ರೆ ಇಲ್ಲಿ ನಿಮಗೆ ಸುಲಭವಾಗಿ 2 ಅಂಕ ಸಿಗುತ್ತೆ. ಈ ರೀತಿ ನೀವು ಸುಲಭವಾಗಿ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಅಂಡ್ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಈಗ ಆಲ್ರೆಡಿ ಅವೈಲೇಬಲ್ ಇವೆ ನಮ್ಮ ಚಾನಲ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ನೋಡಬಹುದು. ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ. ಅಂಡ್ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.